ಮಾವಿನಕಾಯಿಂದ ದಿಢೀರ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಸಾಧಾರಣವಾಗಿ ಅಡುಗೆ ಭಟ್ರು ಮಾಡುವಂಥ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿನ ಮದುವೆ ಮುಂಜಿಗಳಲ್ಲಿ ನಾವೆಲ್ಲ ತಿಂದಿರ್ತೀವಿ. ನೀರು ಸೋಕಿಸದೆ ಮಾಡಿದ್ರೆ ಈ ದಿಢೀರ್ ಉಪ್ಪಿನಕಾಯಿನೂ ಸಾಕಷ್ಟು ದಿನ ಇಟ್ಟು ತಿನ್ನಬಹುದು. ಈ ಉಪ್ಪಿನಕಾಯಿನ ಹುಳಿ ಮಾವಿನಕಾಯಿನಲ್ಲಿ ಮಾಡೋದಕ್ಕಿಂತ ಗಿಣಿಮೂತಿ ಅಥವಾ ತೋತಾಪುರಿ ಮಾವಿನಕಾಯಿನಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ. ನಾನಿಲ್ಲಿ ಒಂದು ಗಿಣಿಮೂತಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸ್ವಲ್ಪನೂ ನೀರಿನಂಶ ಇಲ್ಲದ ಹಾಗೆ ಒರೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೋಕಿದ್ರೂ ಉಪ್ಪಿನಕಾಯಿನ ಇಟ್ಟು ತಿನ್ನೋಕ್ಕಾಗಲ್ಲ, ಕೆಟ್ಟು ಹೋಗಿಬಿಡುತ್ತೆ. ಈಗ ತೊಟ್ಟನ್ನು ತೆಗೆದುಬಿಟ್ಟು ಹೆಚ್ಚ್ತಾ ಇದ್ದೀನಿ. ಇದಕ್ಕೆ ಸಿಪ್ಪೆ ಸಮೇತನೇ ಹೆಚ್ಕೊಳ್ಬೇಕು. ಮಾಮೂಲಿ ಉಪ್ಪಿನಕಾಯಿಗೆ ನಾವು ಸಾಧಾರಣವಾಗಿ ಮಾವಿನಕಾಯಿನ ಒಂದು ಸ್ವಲ್ಪ ದೊಡ್ಡದಾಗಿ ಹೆಚ್ಚ್ತೀವಿ. ಇಲ್ಲಿ ದಿಢೀರ್ ಉಪ್ಪಿನಕಾಯಿಗೆ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಕೊಳ್ಬೇಕು. ಹುಳಿ ಮಾವಿನಕಾಯಲ್ಲಿ ಈ ಉಪ್ಪಿನಕಾಯಿ ಮಾಡಿದ್ರೆ ಸ್ವಲ್ಪ ಹುಳಿ ಜಾಸ್ತಿನೇ ಅನಿಸ್ಬಿಡುತ್ತೆ. ಮಾವಿನಕಾಯಿ ಕಳೆದಾಗ ಒಂದು ಸ್ವಲ್ಪ ಹುಳಿ ಕಡಿಮೆ ಆಗುತ್ತೆ. ನಾವಿಲ್ಲಿ ಮಾವಿನಕಾಯಿನ ಕಳಿಯೋಕ್ಕೆ ಬಿಡ್ತಾ ಇಲ್ವಲ್ಲ, ಹಾಗಾಗಿ ಇದಕ್ಕೆ ಗಿಣಿಮೂತಿ ಮಾವಿನಕಾಯೇ ಹೆಚ್ಚು ಸೂಕ್ತ. ನೋಡಿ, ನಾನಿಲ್ಲಿ ಸಾಧ್ಯವಾದಷ್ಟು ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬಾಣಲೆಗೆ 2-3 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ 1/4 ಚಮಚದಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮತ್ತು ಚೂರು ಅರಿಶಿನ ಹಾಕ್ತೀನಿ. ಹಿಂಗೆ ಹಾಕಿ ಆಮೇಲೆ ಹೆಚ್ಚಿರೋ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ 3-4 ನಿಮಿಷ ಬಾಡಿಸ್ಕೊಳ್ಬೇಕು. ನಾವಿಲ್ಲಿ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಸ್ವಲ್ಪ ಬೇಗನೆ ಮೆತ್ತಗಾಗುತ್ತೆ. ಇದಕ್ಕೆ ಮುಚ್ಚಿಟ್ಬಿಟ್ಟು ಬೇಯಿಸಬಾರ್ದು. ಹಾಗೆ ಒಂದು ಸ್ವಲ್ಪ ಕೈಯಾಡಿಸಿದ್ರೆ ಸಾಕು. ಒಂದು ಸ್ವಲ್ಪ ಮೆತ್ತಗಾಗಿದೆ ಅಂತ ಅನಿಸಿದ್ಮೇಲೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಅಚ್ಚ ಖಾರದ ಪುಡಿ ಹಾಕಬಹುದು. ಮತ್ತು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಕೈಯಾಡಿಸ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆಯಲ್ಲಿ ಮಾವಿನಕಾಯಿ ಯಾಕೆ ಬಾಡಿಸ್ದೆ ಅಂದರೆ, ಮಾವಿನಕಾಯಿ ಒಂದು ಸ್ವಲ್ಪ ಮೆತ್ತಗಾಗಲಿ ಅಂತ, ಮತ್ತು ಒಂದು 10-15 ದಿನ ಕೆಡದೆ ಹಾಗೆ ಇರಲಿ ಅಂತ. ಸ್ವಲ್ಪನೂ ನೀರು ಸೋಕಿಸ್ದೆ ಮಾಡಿದ್ರೆ ಸಾಕಷ್ಟು ದಿನ ಇರುತ್ತೆ ಈ ಉಪ್ಪಿನಕಾಯಿ. ಈಗ ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆರಲಿ. ಇದು ಬಿಸಿ ಆರೋಕ್ಕೆ ಬಿಟ್ಬಿಡ್ತೀನಿ. ಪೂರ್ತಿ ಬಿಸಿ ಆರಿದ ಮೇಲೆ ಒಂದು ಗಾಳಿ ಆಡದೇ ಇರೋ ಗಾಜಿಂದೋ ಅಥವಾ ಪಿಂಗಾಣಿ ಡಬ್ಬಿನಲ್ಲೋ ಹಾಕಿ ಇಡಬಹುದು. ಬಹಳ ಸುಲಭವಾಗಿ ಮಾಡಿಬಿಡ್ಬಹುದು. ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ ದಿಢೀರಂತ ಮಾಡಿ ಎಲ್ಲರಿಗೂ ಬಡಿಸಬಹುದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.